ನೋಡಿ ಯಾಕೆ ಈ ಕಾರ್ಯಕ್ರಮ ಅಂತ ಹೇಳ್ಬಿಡ್ತೀನಿ. ಈಗ ಆಲ್ರೆಡಿ ಜಾತಿ ಗಣತಿಯ ಟೆನ್ಷನ್ ರಾಜ್ಯಾದ್ಯಂತ ಎಷ್ಟು ಭುಗಿಲದಿದೆ, ಎಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಪ್ರತಿಯೊಂದು ಸಮುದಾಯಗಳ ನಡುವೆ ಕೂಡ ಯಾವ ರೀತಿ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದೆ ಅನ್ನೋದನ್ನ ನೀವೇ ಗಮನಿಸ್ತಾ ಇದ್ದೀರಿ. ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರಲ್ಲೇ ಈ ಜಾತಿ ಗಣತಿ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಟೆನ್ಷನ್ಗಳ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೊಸದೊಂದು ಮಾತಿನ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಬಾಂಬ್ ಇದೆಯಲ್ಲ, ಇದು ಸಾಕಷ್ಟು ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ, ಸಂಚಲನ ಸೃಷ್ಟಿಸ್ತಾ ಇದೆ. ಅಂಡ್ ಬೇರೆ ಯಾರೋ ಈ ರೀತಿಯಾದಂತಹ ಮಾತುಗಳನ್ನ ಹೇಳ್ಬಿಟ್ರೆ ಅದನ್ನ ಪಕ್ಕಕ್ಕಿಡ್ಬೋದು, ತೆಗೆದಿಡ್ಬೋದು. ಆದ್ರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಿಂದ ಬಂದಂತಹ ಈ ಮಾತುಗಳು ಈಗ ಸಾಕಷ್ಟು ಟೆನ್ಷನ್ಗೆ, ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಎಂಥ ಮಾತುಗಳು! ಸರ್ಕಾರವನ್ನ ಬೀಳಿಸೋದಕ್ಕೆ ಮೋದಿ ಹಾಗೂ ಅಮಿತ್ ಶಾ ಪ್ರಯತ್ನ ಪಟ್ಟಿದ್ರು ಕರ್ನಾಟಕದಲ್ಲಿ ಅನ್ನುವಂಥ ಮಾತುಗಳಿದೆಯಲ್ಲ, ಇದು ತೆಗೆದುಹಾಕೋದಕ್ಕೆ ಸಾಧ್ಯವಾಗೋದಿಲ್ಲ. ಜಾತಿ ಗಣತಿ ಟೆನ್ಷನ್ ಮಧ್ಯೆ ಸರ್ಕಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಬಾಂಬ್. ತಮ್ಮದೇ ಕಾಂಗ್ರೆಸ್ ಸರ್ಕಾರಕ್ಕೆ ಎಐಸಿಸಿ ಅಧ್ಯಕ್ಷರು ಹೊಸದೊಂದು ಮಾತಿನ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಆದಷ್ಟು ಜಾಗ್ರತೆ ಮತ್ತು ಎಚ್ಚರಿಕೆಯಿಂದ ಇರಿ ಅಂತ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಬಹಿರಂಗವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಹಾಗೂ ಡಿಸಿಎಂಗೆ ಎಚ್ಚರಿಕೆಯನ್ನ ಕೊಟ್ಟರು. ಜಾತಿ ಗಣತಿ ಅದು ಇದು ಅನ್ನುವಂಥ ಇದೆಲ್ಲ ಟೆನ್ಷನ್ಗಳ ಮಧ್ಯೆ ಕಲಬುರಗಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಬಹಿರಂಗವಾಗಿ ಎಚ್ಚರಿಸಿದ್ದಾರೆ ಖರ್ಗೆ. ನೋಡಿ, ರಾಜ್ಯ ಸರ್ಕಾರವನ್ನ ಉಳಿಸೋದಕ್ಕೆ ದೆಹಲಿಯಲ್ಲಿ ದೊಡ್ಡ ಸಂಚು ನಡೆದಿದೆ ಅಂತ. ಹಾಗಾದ್ರೆ ಇದನ್ನ ಬೇರೆ ಬೇರೆ ರೀತಿ ನಾವು ಅನಲೈಸ್ ಮಾಡಬೇಕಾಗತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದ್ರ ಬಗ್ಗೆ ಮೊದಲೇ ಹಿಂಟ್ ಸಿಕ್ಕಿತ್ತ ಅಂತ. ಮೋದಿ ಶಾ ರಾಜ್ಯ ಕಾಂಗ್ರೆಸ್ ಉಳಿಸೋದಕ್ಕೆ ಸ್ಕೆಚ್ ಹಾಕಿದಾರಂತೆ. ಕಲಬುರಗಿ ಕಾರ್ಯಕ್ರಮದ ಬಹಿರಂಗ ವೇದಿಕೆಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಐಟಿ, ಇಡಿ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಗುರಿಯಾಗಿಸಿದ್ದಾರೆ. ಮೋದಿ ಶಾ ಜೋಡಿ ಕಾಂಗ್ರೆಸ್ ಸರ್ಕಾರಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ ಪತನಕ್ಕೂ ಅಂತದ್ದೊಂದು ಪ್ರಯತ್ನ ನಡೆದಿದೆ ಅಂತ ಹೇಳಿ ಬಹಳ ಗಂಭೀರವಾದಂತಹ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ 138 ಶಾಸಕರನ್ನ ಹೊಂದಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಉಳಿಸೋದು ಅಷ್ಟು ಸುಲಭನ? ಮೋದಿ ಹಾಗೂ ಅಮಿತ್ ಶಾ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಉಳಿಸ್ಬಿಡ್ತಾರೆ ಅನ್ನುವಂತಹ ಭಯ ಹೈಕಮಾಂಡ್ಗೂ ಕೂಡ ಕಾಡ್ತಾ ಇದೆಯಾ? ಸಿಎಂ ಹಾಗೂ ಡಿಸಿಎಂ ನಡುವಿನ ಅಂತರ್ಯುದ್ಧ ಮೂರನೇವರಿಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾ ಇದೆಯಾ? ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಇಡಿ, ಇನ್ಕಮ್ ಟ್ಯಾಕ್ಸ್, ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು, ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅನ್ನತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಅವರಂತೂ ಲೂಟಿ ಮಾಡಕ್ಕೆ ಕುಂತಾರೆ, ಜಗಳ ಹಚ್ಚಕ್ಕೆ ಕುಂತಾರೆ. ಇವತ್ತು ವಕ್ಫ್ ಬೋರ್ಡ್ ಮೇಲೆ ನಾವು ಅನೇಕ ವಿಷಯಗಳನ್ನು ಹೇಳಿದೆವು. ಅರೆ, ನಾವು ಇಷ್ಟೇ ಹೇಳ್ತಾ ಇದ್ದೇವೆ, ಯಾರೂ ಕೂಡ ಹೆಚ್ಚಿನ ಎಲ್ಲಾರ ತೊಂದರೆ ಇದ್ರೆ ಅದರ ಬಗ್ಗೆ ಮಾತಾಡಲಿ. ನೋಡಿ, ಈಗ ಆಲ್ರೆಡಿ ಕುರ್ಚಿ ಕಾದಾಟಕ್ಕೆ ಸಿಎಂ ಹಾಗೂ ಡಿಸಿಎಂ ನಡುವೆ ಭೇದ ಭಾವ ಇರೋದು, ಭಿನ್ನಾಭಿಪ್ರಾಯಗಳಿರೋದು ಬಹಿರಂಗಗೊಂಡಿದೆ. ಹಾಗಾಗಿ ನಿಮ್ಮಲ್ಲಿ ಏನೇ ಭೇದ ಭಾವ ಇದ್ರು ಅದನ್ನೆಲ್ಲವನ್ನ ಬದಿಗೊತ್ತಿ ಒಗ್ಗಟ್ಟಾಗಿರಿ ಅಂತ ಹೇಳಿ ಒಂದು ಮೆಸೇಜ್, ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ಗೆ ಖರ್ಗೆ ಎಚ್ಚರಿಸಿದ್ದಾರೆ. ಜಾತಿ ಗಣತಿ ಜಟಾಪಟಿಯ ಹಿನ್ನೆಲೆ ಎಚ್ಚರಿಕೆ ಕೊಟ್ರ. 138 ಶಾಸಕರಿರುವಂತಹ ಕಾಂಗ್ರೆಸ್ ಅನ್ನ ಸುಭದ್ರ ಸರ್ಕಾರಕ್ಕೆ ಕಂಟಕನ. 138 ಶಾಸಕರಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮೋದಿ ಹಾಗೂ ಅಮಿತ್ ಶಾ ಭಯ ಇದೆಯಾ? ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿಗೆ ಎಚ್ಚರಿಕೆ ಹಿಂದಿನ ಮರ್ಮ ಏನು? ನಿಜಕ್ಕೂ ಹೈಕಮಾಂಡ್ಗೆ ನಂಬಿಕೆ ಇಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಶಾಸಕರ ಮೇಲೆ ಎಲ್ಲ ಒಂದ್ ಕಡೆ ಆಪರೇಷನ್ ಕಮಲಕ್ಕೆ ಒಳಗಾಗ್ಬಿಡ್ತಾರೆ ಅನ್ನುವಂತಹ ಭೀತಿ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್ಗೆ? ಸಿದ್ದು ಡಿಕೆಶಿ ಮಧ್ಯ ಅಂತರ್ಯುದ್ಧ, ಹೈಕಮಾಂಡ್ ಕಂಗಾಲಾಗಿ ಹೋಗ್ಬಿಟ್ಟಿದ್ಯಾ? ಒಂದ್ ಕಡೆ ಸಿಎಂ ಕುರ್ಚಿ ಕಾದಾಟ, ಇನ್ನೊಂದ್ ಕಡೆ ಈ ಜಾತಿ ಗಣತಿ ಜಟಾಪಟಿ, ಇನ್ನೊಂದ್ ಕಡೆ ಅನುದಾನಗಳು ಸಿಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಬಹುತೇಕ ಶಾಸಕರು ಅಸಮಾಧಾನಿತರಾಗಿದ್ದಾರೆ. ಸೊ ಇದೆಲ್ಲವನ್ನ ಕೂಡ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಎಲ್ಲ ಒಂದ್ ಕಡೆ ಆಪರೇಷನ್ ಕಮಲ ನಡೆಸೋದಕ್ಕೆ ಮೋದಿ ಹಾಗೂ ಅಮಿತ್ ಶಾನೇ ಅಖಾಡಕ್ಕೆ ಇಳಿದಿದ್ದಾರಾ ಅನ್ನುವಂತಹ ಅನುಮಾನ ಇದೆ. ಅಂಥದ್ದೊಂದು ಪ್ರಯತ್ನ ಕರ್ನಾಟಕದಲ್ಲಿ ನಡೆದಿದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ.
ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಮಲ್ಲಿಕಾರ್ಜುನ ಖರ್ಗೆ ಅವರ ಇಂದಿನ ಬಹಿರಂಗ ಹೇಳಿಕೆ ವೇದಿಕೆಯಲ್ಲಿ ಇದು ಸಾಕಷ್ಟು ಇವತ್ತು ಚರ್ಚೆಗೆ ಗ್ರಾಸವಾಯಿತು. ಕಾರಣ ಇಷ್ಟೇ, ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಿಂದ ಬಂದಂತಹ ಮಾತುಗಳು. ಎಲ್ಲೋ ಒಂದ್ ಕಡೆ ನಿಜಕ್ಕೂ ಹೈಕಮಾಂಡ್ಗೆ ನಂಬಿಕೆನೇ ಇಲ್ವಾ ಕಾಂಗ್ರೆಸ್ ಶಾಸಕರ ಮೇಲೆ ಅನ್ನುವಂತ ಒಂದು ಪ್ರಶ್ನೆ ಇದ್ರೆ, ಮೋದಿ ಹಾಗೂ ಅಮಿತ್ ಶಾ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಅಂತರ್ಯುದ್ಧವನ್ನ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಎಲ್ಲೊಂದ್ ಕಡೆ ಆಪರೇಷನ್ ಕಮಲಕ್ಕೆ ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಈ ಜಾತಿ ಗಣತಿಯ ಜಟಾಪಟಿಯ ನಡುವೆನೂ ಇಂಥದ್ದೊಂದು ಟೆನ್ಷನ್ ಇವಾಗ ಕಾಂಗ್ರೆಸ್ಗೆ ಶುರುವಾಗಿದೆ. ದೀಪಾ, ಸಿಂಧೂರ, ಎಲ್ಲೋ ಒಂದ್ ಕಡೆ ಅಂದ್ರೆ ಕಳೆದ ಹಲವಾರು ತಿಂಗಳಿಂದಲೂ ಕೂಡ ಬಹುಮತ ಇದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂತಹ ಚರ್ಚೆಗಳಿತ್ತು, ಮಾಧ್ಯಮಗಳಲ್ಲೂ ಕೂಡ ಅದು ಬಂತು. ಆದ್ರೆ ಕೆಲವೊಂದಿಷ್ಟು ಸಚಿವರುಗಳು ಅದು ಕೇವಲ ಮಾಧ್ಯಮ ಸೃಷ್ಟಿ ಅಂತ ಹೇಳ್ತಾ ಇದ್ರು. ಇನ್ನೊಂದಿಷ್ಟು ಜನ ಬಿಜೆಪಿ ಆ ತರದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಬಹುದು ಅನ್ನುವಂತಹ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ರು. ಆದ್ರೆ ಇದೆಲ್ಲವೂ ಕೂಡ ನಿಜ ಅನ್ನುವಂತಹದ್ದು, ಇದೆಲ್ಲವೂ ಕೂಡ ಆಗಿತ್ತು, ಆಗಬಹುದು ಅನ್ನುವಂತಹದ್ದು ಎಲ್ಲವನ್ನೂ ಕೂಡ ಇವತ್ತು ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಇದನ್ನ 2-3 ದಾರಿಯಲ್ಲಿ ನೋಡ್ತಾ ಹೋದ್ರೆ, ಒಂದು ಜಾತಿ ಗಣತಿಯ ಕಿಚ್ಚು ಜೋರಾಗ್ತಾ ಇರುವಂತಹ ಬೆನ್ನಲ್ಲೇ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟು ಡೈವರ್ಟ್ ಮಾಡೋದಿಕ್ಕೆ ಪ್ರಯತ್ನ ಪಟ್ರ ಅನ್ನುವಂತಹದ್ದು. ಮತ್ತೊಂದು ಕಡೆ ಒಳಜಗಳಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಒಳಜಗಳಗಳನ್ನ ಮಾಡಬೇಡಿ ಅಥವಾ ಯಾವುದೇ ವಿಚಾರ ಏನು ಪವರ್ ಶೇರಿಂಗ್ ಆಗಿರಬಹುದು, ಯಾವುದೇ ವಿಚಾರಗಳನ್ನ ತೆಗೆದುಕೊಂಡ್ರು ಕೂಡ ಮತ್ತೆ ಮತ್ತೆ ಹೇಳಿಕೆಗಳು ಹೊರ ಬರ್ತಿರೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನೋ ಅರ್ಥದಲ್ಲಿ ಏನಾದ್ರೂ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ರ ಅಥವಾ ನಿಜವಾಗಿಯೂ ಕೂಡ ಈ ರೀತಿ ಅಂದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸುವಂತಹ ಪ್ರಯತ್ನಕ್ಕೆ ಮೋದಿ ಮತ್ತೆ ಅಮಿತ್ ಶಾ ರೆಡಿ ಆಗಿದ್ದಾರೆ, ಆ ತರದ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತಹದ್ದಕ್ಕೆ ನೇರವಾಗಿ ಎಚ್ಚರಿಕೆ ಕೊಟ್ಟರೆ ಹೀಗೆ 10 ಹಲವು ಆಯಾಮಗಳು ಅವರ ಒಂದು ಹೇಳಿಕೆಗಳಿಂದ ಗೊತ್ತಾಗ್ತಿದೆ. ಆದ್ರೆ ನಿಜಕ್ಕೂ ಹಿಂದೆ ಸಾಕಷ್ಟು ಪರಿಸ್ಥಿತಿಗಳನ್ನ ನೋಡೋದಾದ್ರೆ ಹಿಂದೆಯೂ ಕೂಡ ಇದ್ದಂತಹ ಸರ್ಕಾರಗಳನ್ನ, ಅದರಲ್ಲೂ ಕೇವಲ ಕರ್ನಾಟಕ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಅಧಿಕಾರಕ್ಕೆ ಬಂದಿದೆ ಅಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದೂ ಕೂಡ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಅಂದ್ರೆ ಐಟಿ ಇಡಿಗಳನ್ನ ಬಳಸಿಕೊಂಡು ಸರ್ಕಾರ ಉರುಳಿಸುವಂತಹ ಕೆಲಸಕ್ಕೆ ಬಿಜೆಪಿ ಕೈ ಹಾಕ್ತಿದೆ ಅನ್ನುವಂತಹದನ್ನ ವೇದಿಕೆ ಮೇಲೆ ಒಗ್ಗಟ್ಟಿನ ಮಂತ್ರವನ್ನ ಮತ್ತೊಮ್ಮೆ ಪಠಿಸಿರುವಂತಹದ್ದು ಎಲ್ಲವೂ ಕೂಡ ಹಲವಾರು ಆಯಾಮಗಳಿಗೆ, ಹಲವಾರು ವಿಶ್ಲೇಷಣೆಗಳಿಗೆ ಕಾರಣ ಆಗ್ತಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ವಿಚಾರ ದೀಪಾ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ? ಆರ್ ಯು ಆಡಿಬಲ್ ದೀಪಾ? ಸಾಮಾನ್ಯ ಆಗಿತ್ತು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಒಂದು ಹೇಳಿಕೆ ಸಾಕಷ್ಟು ಗಂಭೀರ ಸ್ವರೂಪದ್ದು ಅನ್ನೋದ್ರ ಜೊತೆಗೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಇನ್ನು ಮುಂದೆ ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತಹ ಸ್ಪಷ್ಟ ಸೂಚನೆ ನೀಡಿದಂತಿತ್ತು. ಹಾಗಾಗಿ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಯಾವ ರೀತಿಯಾಗಿ ರಾಜ್ಯ ನಾಯಕರು ತೆಗೆದುಕೊಳ್ತಾರೆ ಅನ್ನುವಂತಹದ್ದು ಪ್ರಮುಖವಾಗುತ್ತೆ. ಸಿಂಧೂರ, ದೀಪಾ, ಇಲ್ಲಿ ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ. ಯಾಕೆ ಅಂತಂದ್ರೆ ಇದು ಮೋದಿ ಅಮಿತ್ ಶಾ ಇಂಥದ್ದೊಂದು ಪ್ರಯತ್ನ ಕೈ ಹಾಕಿದ್ರು ಕರ್ನಾಟಕದಲ್ಲಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳುವಾಗ ಅದಕ್ಕೆ ಪುಷ್ಟಿ ನೀಡುವಂತಹ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ರಾಜ್ಯ ಬಿಜೆಪಿ ನಾಯಕರು ಕೊಟ್ಟಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಅಶೋಕ್ ಅವರ ಸ್ಟೇಟ್ಮೆಂಟ್ ಇರಬಹುದು, ನವೆಂಬರ್ ನಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳೋ ಈ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂತಹ ಮಾತಿರಬಹುದು, ಅಥವಾ ವಿಜೇಂದ್ರ ಕೊಟ್ಟಂತ ಕಾಂಗ್ರೆಸ್ ನಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗತ್ತೆ, ಕ್ಷಿಪ್ರ ಬದಲಾವಣೆಗಳಾಗ್ತವೆ ಅನ್ನುವಂತಹ ಸ್ಟೇಟ್ಮೆಂಟ್ ಇರಬಹುದು. ಇದೆಲ್ಲವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗೆ ಒಂದಷ್ಟು ಪುಷ್ಟಿ ನೀಡಿದಂತೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಇಂಥದ್ದೊಂದು ಪ್ರಯತ್ನ ನಡೆದಿತ್ತ ಅಂದ್ರೆ 138 ಶಾಸಕರ ಒಂದು ಬಲ ಇರುವಂತಹ ಸರ್ಕಾರವನ್ನ ಉರುಳಿಸೋದು ಅಷ್ಟು ಸುಲಭನಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಆ 138 ಶಾಸಕರ ಈಸಿಯಾಗಿ ಆಪರೇಷನ್ ಕಮಲಕ್ಕೆ ಒಳಗಾಗ್ಬಿಡ್ತಾರ, ಅನುದಾನ ಸಿಗ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅನ್ನೋ ಒಂದು ಕ್ವೆಶ್ಚನ್ ಕೂಡ ಮೂಡುತ್ತೆ. ಸಿಂಧೂರ, ನಿಜ ಸದ್ಯದ ಪರಿಸ್ಥಿತಿ ಅಂದ್ರೆ ಯಾವಾಗ ಅಶೋಕ್, ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರುಗಳು ಹೇಳಿಕೆಗಳನ್ನ ಶುರು ಮಾಡಿದ್ರು ಆಗಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಪವರ್ ಶೇರಿಂಗ್ ಅನ್ನುವಂತಹದ್ದು ಯಾವಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗೋದಿಲ್ಲ ಅನ್ನುವಂತಹ ಸಮಯದಲ್ಲಿ ತಮ್ಮದೇ ಆದಂತಹ ಶಾಸಕರುಗಳನ್ನ ಅವರು 1-to-1 ಮಾತಾಡ್ತಿದ್ದಾರೆ, ತಮ್ಮ ಜೊತೆಗೆ ಬರ್ತಾರೆ ಅನ್ನುವಂತಹ ಒಂದಿಷ್ಟು ಆ ರೀತಿ ವಾತಾವರಣ ಏನು ಸೃಷ್ಟಿಯಾಯ್ತು ಆಗ್ಲೇ ಕೇಳಿ ಬಂದಿದ್ದಂತಹ ಮಾತು ವಿಜಯೇಂದ್ರ ಅವರ ಬಾಯಲ್ಲಿ ಕ್ಷಿಪ್ರವಾಗಿ ಒಂದು ಬೆಳವಣಿಗೆ ಆಗತ್ತೆ ರಾಜ್ಯ ರಾಜಕೀಯದಲ್ಲಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಅದರ ಹಿಂದಿರುವಂತಹ ಒಂದಿಷ್ಟು ವಿಚಾರ ಅಂದ್ರೆ ಯಾವಾಗ ಈ ಸರ್ಕಾರವನ್ನ ಉರುಳಿಸುವಂತಹ ನಿಟ್ಟಿನಲ್ಲಿ ಈ ರೀತಿ ಬೆಳವಣಿಗೆ ಆಗ್ತಿರೋದನ್ನ ಅವರು ಅಲ್ಲಿ ಕನೆಕ್ಟ್ ಮಾಡಿ ಹೇಳಿದ್ರು ಅನ್ನುವಂತಹದ್ದು ಈಗ ಅಂದ್ರೆ ಎಐಸಿಸಿ ಅಧ್ಯಕ್ಷರು ಹೇಳಿದ ನಂತರದಲ್ಲಿ ಒಂದಿಷ್ಟು ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಯಾಕಂದ್ರೆ
ವಿಜಯೇಂದ್ರ ಅವರ ಹೇಳಿಕೆಯ ಹಿಂದೆ ಇದ್ದಂತಹದ್ದು ಆಗಿನ ಪರಿಸ್ಥಿತಿ DK ಶಿವಕುಮಾರ್ ಅವರಿಗೆ ಬೇಕಾಗಿದ್ದಂತಹ ಪವರ್ ಶೇರಿಂಗ್ ವಿಚಾರ. ಆದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರುವಂತಹದ್ದು ಅಂದ್ರೆ ವಿಜಯೇಂದ್ರ ಅವರು ಸೇರಿದಂತೆ ಬಹುತೇಕ ಬಿಜೆಪಿಯ ನಾಯಕರುಗಳಿಗೆ ಈ ರೀತಿಯಾದಂತಹ ಒಂದು ಪ್ರಯತ್ನ ಬಹುದಿನಗಳಿಂದ ನಡೀತಾ ಇದೆ ಅನ್ನುವಂತಹದ್ದು ಗೊತ್ತಿತ್ತು ಅನ್ನುವಂಥದ್ದು. ಮತ್ತೊಂದು 138 ಜನ ಅಥವಾ 136 ಜನರನ್ನ ಕರೆದುಕೊಂಡು ಹೋಗುವಂತಹದ್ದು ಅಥವಾ ಅದರ ಅರ್ಧದಷ್ಟು ಜನರನ್ನ ಬಿಜೆಪಿಗೆ ಕರೆಸಿ ಅಲ್ಲಿ ಏನಾದ್ರೂ ಅವರನ್ನ ಆಪರೇಷನ್ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಸರ್ಕಾರ ಉರುಳಿಸುವಂತಹ ಕೆಲಸಕ್ಕೆ ಕೈ ಹಾಕುವಂತಹ ನಿಟ್ಟಿನಲ್ಲಿ ಹೋಗ್ತಾ ಇದೆಯಾ ಬಿಜೆಪಿ ಅನ್ನುವಂತಹದ್ದನ್ನು ಕೂಡ ನೋಡೋದಾದ್ರೆ ಅಷ್ಟು ಜನ ಹೋಗುವವರು ಯಾರು, ಹೋಗಿ ಮತ್ತೆ ನಿಂತು ಎಲೆಕ್ಷನ್ ಅಲ್ಲಿ ಗೆಲ್ಲುವವರು ಯಾರು ಅನ್ನುವಂತಹದ್ದು ಜೊತೆಗೆ ನೀವು ಹೇಳಿದಂತೆ ಇರುವಂತಹ ಶಾಸಕರುಗಳ ಮೇಲೆ ಯಾರಿಗೂ ಕೂಡ ನಂಬಿಕೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಇವೆಲ್ಲವನ್ನು ಕೂಡ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಿಜಕ್ಕೂ ಆ ರೀತಿ ಕೂಡ ಆಗಬಹುದು. ಯಾಕಂದ್ರೆ ಹಿಂದೆ ಹಲವಾರು ಉದಾಹರಣೆಗಳಿವೆ. ಪಕ್ಷಕ್ಕೆ ಸಾಕಷ್ಟು ನಾವು ಸರಿಯಾಗಿ ನಂಬಿಕಸ್ಥರು ಅಂತ ಹೇಳಿಕೊಂಡ್ರು ಕೂಡ 17 ಜನ ಹೋಗಿದ್ದಂತಹದ್ದು ಕೂಡ ಅದೇ ರೀತಿಯಾದಂತಹ ವ್ಯವಸ್ಥೆಯಲ್ಲಿ. ಹಾಗಾಗಿ ಇದೆಲ್ಲವೂ ಕೂಡ ಆಗಲೂಬಹುದು, ಆಗದೆಯೂ ಇರಬಹುದು. ಇದು ಯಾವ ರೀತಿಯಾಗಿ ರಾಜ್ಯ ನಾಯಕರು ಈಗಲೇ ಇದೆಲ್ಲದಕ್ಕೂ ಕೂಡ ಸಿದ್ಧ ಆಗ್ತಾರೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ತಮ್ಮ ಒಳಜಗಳವನ್ನ ಬಿಟ್ಟು ರಾಜ್ಯದ ಅಧಿಕಾರವನ್ನ ನಡೆಸೋದಿಕ್ಕೆ, ಆಡಳಿತ ನಡೆಸೋದಿಕ್ಕೆ ಮುಂದಾಗ್ತಾರೆ ಅನ್ನುವಂತಹದ್ದು ಇಲ್ಲಿ ಪ್ರಮುಖವಾಗುತ್ತೆ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ. ಥ್ಯಾಂಕ್ ಯು ದೀಪಾ.